ನಗರದ ಉಲಾಯಿಬೆಟ್ಟು ಗ್ರಾಮದ ಕುಟಿನ ಪದವು ಫೆರ್ಮಾಜ್ ಚರ್ಚ್ ಬಳಿಯ ನಿವಾಸಿ ಮನೋಹರ್ ಪಿರೇರಾ ಅವರು ಡಿಸೆಂಬರ್ 17ರಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಎಂಸಿಸಿ ಬ್ಯಾಂಕ್ ಅಧ್ಯಕ್ಷ ಅನಿಲ್ ಲೋಬೋ ಕಾರಣ ಎಂದು ಹೇಳಿ ತಮ್ಮ ಕೊನೆಯ ವಾಟ್ಸ್ಆಪ್ ವಿಡಿಯೋ ಮಾಡಿ ಹಲವು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹಂಚಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ತನ್ನ ಸಾಲವನ್ನ ಮರುಪಾವತಿಸಲು ನೀಡಿದ ಹಣವನ್ನ ಸಾಲಕ್ಕೆ ಜಮೆ ಮಾಡದೆ 9 ಲಕ್ಷ ರೂಪಾಯಿಯನ್ನ ಅನಿಲ್ ಲೋಬೋ ತಿಂದಿದ್ದಾನೆ ಎಂದು ವಿವರಿಸಿದ್ರು. ಈ ಬಗ್ಗೆ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಡಿಸೆಂಬರ್ 18ರಂದು ನ್ಯಾಯ ಸಂಹಿತೆ ಸೆಕ್ಷನ್ 108ರ ಅಡಿಯಲ್ಲಿ ಅನಿಲ್ ಲೋಬೋನನ್ನ ಬಂಧಿಸಲಾಗಿತ್ತು. ಮನೋಹರ್ ಪಿರೇರಾ ಕುಟುಂಬಕ್ಕೆ ನ್ಯಾಯ ದೊರಕಿಸಬೇಕೆಂದು ಆಗ್ರಹಿಸಿ ಪರಿಸರದ 106 ಮಂದಿಯ ಸಹಿಯನ್ನೊಳಗೊಂಡ ಮನವಿಯನ್ನ ರಾಜ್ಯದ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಜಿಲ್ಲಾಧಿಕಾರಿ, ಪೊಲೀಸ್ ಕಮಿಷನರ್ ಅವರಿಗೆ ನೀಡಲಾಗಿತ್ತು. ಮನವಿಗೆ ಸ್ಪಂದಿಸಿದ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರು ಮೃತರ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ. ನಿಷ್ಪಕ್ಷ ತನಿಖೆಗೆ ಸೂಕ್ತ ಕ್ರಮ ವಹಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಎಂಸಿಸಿ ಬ್ಯಾಂಕ್ ಅಧ್ಯಕ್ಷ ಅನಿಲ್ ಲೋಬೋನಿಂದ ತೊಂದರೆಗೊಳಗಾದ ಇತರ ಗ್ರಾಹಕರು ಸ್ಥಳದಲ್ಲಿ ಹಾಜರಿದ್ದು ತಮ್ಮ ಅಳಲನ್ನ ಯುಟಿ ಖಾದರ್ ಬಳಿ ತೋಡಿಕೊಂಡಿದ್ದಾರೆ. ಈ ವೇಳೆ ಹಾಜರಿದ್ದ ಸ್ಥಳೀಯರು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರ ಬಳಿ ದಿವಂಗತ ಮನೋಹರ್ ಅವರ ಬದುಕಿನ ಕಷ್ಟಗಳನ್ನ ವಿವರಿಸಿದ್ರು ಹಾಗೂ ಅವರ ಸಾವಿಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ರು. ನಾನು ನನ್ನ ತಮ್ಮನಾಗಿದ್ದೇನೆ. ಇವತ್ತು ಸ್ಪೀಕರ್ ಯುಟಿ ಖಾದರ್ ಅವರು ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಹಾಗೂ ನಾವು ಸಮಗ್ರವಾದ ಹೇಳಿಕೆಯನ್ನು ಮತ್ತು ವಿವರವನ್ನು ಅವರಿಗೆ ತಿಳಿಸಿದ್ದೇವೆ. ಅದರಿಂದ ಇದರ ಬಗ್ಗೆ ಅವರು ಸಮಗ್ರ ತನಿಖೆ ಆಗಬೇಕು, ಅದರ ನನ್ನ ಅಣ್ಣನಿಗೆ ನ್ಯಾಯ ಸಿಗಬೇಕಂತ ನಾನು ಕೇಳಿಕೊಳ್ತೇನೆ. ಯಾವ ಮಾಹಿತಿ ಎಲ್ಲ ಕೊಟ್ಟರು ನೀವು? ಮಾಹಿತಿ ನಾವು ಏನು ವಿಡಿಯೋ ಮಾಡಿದ್ದೇನೆ ಮತ್ತು ಸಹಿ ಸಂಗ್ರಹ ಮಾಡಿ ತುಂಬ ಜನ ಸಹಿ ಸಂಗ್ರಹ ಮಾಡಿ ಸರ್ ಅವರ ಮನೆಯನ್ನು ಕೊಟ್ಟಿದ್ದಾರೆ. ಈಗ ಅವರು ಎಲ್ಲ ಮಾಹಿತಿ ಎಲ್ಲ ಅವರಿಗೆ ಮಾಹಿತಿ ಎಲ್ಲ ಅವರು ಸಿಕ್ಕಿದೆ. ಅವರು ತನಿಖೆ ಮಾಡಿ ಕೇಳಿ ನಾವು ತನಿಖೆಯನ್ನು ಮುಂದುವರಿಸಲು ಹೇಳಿದ್ದಾರೆ. ಈ ಆರೋಪಿಗೆ ಏನಾದ್ರು ಥ್ರೆಟ್ ಇತ್ತ ನಿಮಗೆ? ಅಂದರೆ ಬೆದರಿಕೆ ಏನಾದರೂ ಬರ್ತಾ ಇದೆ? ಅವನಿಗೆ ಬರ್ತಿತ್ತು ಹೇಳಿ, ಅದು ಅವನು ವಿಡಿಯೋ ಮಾಡಿ ಹೇಳಿದ್ದೇನೆ. ಅದರ ಹೇಳಿಕೆ ಮೇಲೆ ತನಿಖೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡಿದ್ದೆ. ಓಕೆ, ನಿಮ್ಮ ಹೆಸರು?